ಹೋಗು, ನೀನು ಆಶೀರ್ವಾದ ತಗೋ. ಅತ್ಗೆ ಅಮ್ಮನ ತಾಯಿ ಸಮಾನ ಅಂತಾರೆ, ಅವ್ರ ಆಶೀರ್ವಾದ ನಿನಗೆ ಬೇಕೇ ಬೇಕು. ಹೋಗಮ್ಮ ಹೋಗು. ಅಮೃತ ಅಕ್ಕಂಗ್ ಹೆಂಗ್ ಆಶೀರ್ವಾದ ಮಾಡಿದ್ರು ಅದೇ ನನ್ಗೂ ಮಾಡಿ. ಸೇಮ್ ಟು ಸೇಮ್. ಸೇಮ್ ಟು ಸೇಮ್. ಚಿಕ್ಕಿ, ನಿನ್ನ ಅಣ್ಣನ ಈ ರೀತಿ ನೋಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ತುಂಬಾ ಥ್ಯಾಂಕ್ಸ್ ಚಿಕ್ಕಿ. ಆ ಚಿಂತೆನೆ, ಇನ್ಮೇಲಿಂದ ನೀನು ದಿನಾಗ್ಲೂ ನಿಮ್ಮ ಅತ್ತಿಗೆಮ್ಮ ಅಂದ್ರೆ ಈ ಚಿಕ್ಕಿ ಅವಳ ಕೈ ರುಚಿ ತಿನ್ಬೋದು ಕಣೋ. ಪ್ರತೀಕು, ಇದೇ ನೀನ್ ಸುಮ್ಮನೆ ನಿಂತಿದ್ಯಲ್ಲ. ಬಾ ಬಾ ಬಾ, ನೀನು ಆಶೀರ್ವಾದ ತಗೋ ಬಾ. ಬೇಡ ಚಿಕ್ಕಪ್ಪ, ನನಗೆ ನನ್ನ ತಂದೆ ತಾಯಿ ಆಶೀರ್ವಾದ ಇದ್ರೆ ಸಾಕು. ಹಾಗನ್ನಬಾರ್ದಪ್ಪ. ಅಜ್ಜಿ ಪ್ಲೀಸ್, ಈ ವಿಷಯದಲ್ಲಿ ನನಗೆ ಫೋರ್ಸ್ ಮಾಡಬೇಡಿ. ಪ್ರತೀಕ್, ಇದು ಪದ್ಧತಿ. ಅಮ್ಮ, ನನಗೆ ಇಷ್ಟ ಇಲ್ದಿರೋದನ್ನೆಲ್ಲ ಹೇಳಿ ಪದ್ಧತಿ ಸಂಪ್ರದಾಯ ಅಂತ ಹೇಳ್ಬೇಡಿ ಪ್ಲೀಸ್. ಅಮ್ಮ, ಭಕ್ತಿ ಬಿಡು ಭಕ್ತಿ. ದೊಡ್ಡೋರು ಅದಕ್ಕೆ ತಾಯಿ ಸಮಾನ ಅಂತ ಹೇಳಿದ್ರು. ಆದ್ರೂ ವಾದ ಯಾಕೆ ಮಾಡ್ತಾ ಇದೀಯ ನೀನು? ಅದು ನನ್ನಿಷ್ಟ. ಏನಂದೆ? ನಿನ್ನ ಇಷ್ಟನಾ? ಬಿಡು. ನಿನ್ಗೆ ಶಿಕ್ಷೆ ಆಗ್ಲೇಬೇಕು. ಏನೇ ಮಾಡ್ತಿದೀಯಾ? ಬಿಡಿ ಅವನ್ ಕಿವಿನೋ. ಸರಿಯಾಗಿ ಮಾಡ್ತಿದ್ದಾಳೆ. ಇಲ್ಲಿ ತನಕ ನಾವ್ ಯಾರು ಮಾಡೋಕ್ಕಾಗ್ದಿದ್ದನ್ನ ಅವಳು ಮಾಡಿ ತೋರಿಸ್ತಿದ್ದಾಳೆ. ನಾನು ನಿನಗೆ ಅದ್ಗೆ, ಈ ಅದ್ಗೆ ತಾಯಿನೂ ಆಗ್ಬೋದು, ನಿನ್ ದೊಡ್ಡಕ್ಕನೂ ಆಗ್ಬೋದು. ಅದಕ್ಕೆ ಅದೇ ಸದ್ರದಲ್ಲಿ ನಿನ್ ಕಿವಿ ಇಂತಾ ಇದ್ದೀನಿ.